ಸಚಿವ ಸಂಪುಟ ವಿಸ್ತರಣೆಯ ಕಸರತ್ತು ದೆಹಲಿಯಲ್ಲಿ ನಡೀತಾ ಇದೆ ಜೋರಾಗಿ. ಇವತ್ತು ಪಟ್ಟಿ ಫೈನಲ್ ಆಗಿದ್ದೆ, ಆದರೆ ನಾಳೆ ಪ್ರಮಾಣ ವಚನ ಕಾರ್ಯಕ್ರಮ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಯಾವಾಗ ಆಗುತ್ತೆ ಅನ್ನೋದು ಈಗಿರುವಂತಹ ಕುತೂಹಲ. ಸಚಿವರ ಪ್ರಮಾಣ ವಚನ ನಾಳೆನೇ ಆಗುತ್ತಾ ಅಥವಾ ಶನಿವಾರಕ್ಕೆ ಮುಂದೂಡಿಕೆ ಆಗುತ್ತಾ? ಸಿಎಂ ಡಿ.ಕೆ. ಶಿವಕುಮಾರ್ ಅವ್ರಿಗೂ ಗೊಂದಲ ಇದೆ, ಸಿಗ್ತಾ ಇಲ್ಲ ಸ್ಪಷ್ಟತೆ. ಈಗಾಗಲೇ 2 ದಿನಾಂಕ ಮುಂದೂಡಿಕೆ ಆಗಿರುವಂಥದ್ದು. ಎಲ್ಲವೂ ಅಂದ್ಕೊಂಡಂತಾಗಿದ್ರೆ ಇವತ್ತು ಪ್ರಮಾಣ ವಚನ ಕಾರ್ಯಕ್ರಮ ಆಗಬೇಕಿತ್ತು, ಆದರೆ 3ನೇ ದಿನಾಂಕ ಇವತ್ತು ಫಿಕ್ಸ್ ಆಗುತ್ತಾ ಅನ್ನುವಂತಹದ್ದು ಪ್ರಶ್ನೆ. ದೆಹಲಿಯಲ್ಲಿ ಕಳೆದ 3 ದಿನಗಳಿಂದ ಬೀಡುಬಿಟ್ಟಿದ್ದಾರೆ ಡಿ.ಕೆ. ಸಿದ್ದರಾಮಯ್ಯನವರು. ರಾಹುಲ್ ಗಾಂಧಿಯವರು ಕೈ ಸಿಗ್ತಾ ಇಲ್ಲ, ಪಟ್ಟಿ ಫೈನಲ್ ಮಾಡೋದಕ್ಕಾಗ್ತಾ ಇಲ್ಲ. ಸಚಿವಾಕಾಂಕ್ಷಿಗಳು ಜಾತಕ ಪಕ್ಷಿಯ ರೀತಿಯಲ್ಲಿ ಕಾದಿದ್ದೇ ಬಂತು. ನೋಡುವಷ್ಟು ನೋಡಿ ಈಗ ಎಲ್ಲರೂ ಕೂಡ ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ. ಬಟ್ ಪಟ್ಟಿ ಫೈನಲ್ ಮಾಡ್ಕೊಂಡ್ಲೇ ಬರಬೇಕು ಅಂಥೇಳಿ ಡಿ.ಕೆ. ಶಿವಕುಮಾರ್ ಅವರು ನಿರ್ಧರಿಸಿ ದೆಹಲಿಯಲ್ಲಿ ಕೂತಿದ್ದಾರೆ. ಏನಾಗುತ್ತೆ ಅನ್ನೋದು ಕುತೂಹಲ. ಈಗಾಗಲೇ ಲೋಕಭವನದಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ನಾಳೆ ನಾಡಿದ್ದರ ತನಕ ಹಾಗೇ ಇರುತ್ತೆ ಅನ್ನುವಂತಹ ಸೂಚನೆಗಳು ಕೂಡ ಸಿಗ್ತಾ ಇದ್ದಾವೆ. ಇವತ್ತು ಪ್ರಮಾಣ ವಚನದ ಸಿದ್ಧತೆಗೆ ಸಿಎಂ ಸೂಚಿಸಿದ್ರು. ರಾಹುಲ್ ಗಾಂಧಿ ಸಿಗಲಿಲ್ಲ, ಪ್ರಮಾಣ ವಚನ ಕಾರ್ಯಕ್ರಮ ಆಗಲಿಲ್ಲ. ಈಗ ಕ್ಲಾರಿಟಿ ಸಿಗದೆ ಮತ್ತೆ ಮುಂದಕ್ಕೆ ಹೋಗಿದೆ. ನಾಳೆನಾ ನಾಡ್ದ ಅನ್ನುವಂತಹ ಕನ್ಫ್ಯೂಷನ್ ಇದೆ. ನಾಳೆ ಆದರೂ ಪ್ರಮಾಣ ವಚನ ನಡೆಯುತ್ತಾ? ಅದೀಗಿರುವಂತಹ ಪ್ರಶ್ನೆ. ಲೋಕಭವನದಲ್ಲಿ ಸಚಿವರ ಪ್ರಮಾಣ ವಚನಕ್ಕೆ ಬೇಕಾದಂತಹ ಎಲ್ಲ ರೀತಿಯ ಸಿದ್ಧತೆಗಳಾಗಿದ್ದಾವೆ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಲೋಕಭವನದ ದೃಶ್ಯ. ಇದೇ ವೇದಿಕೆಯ ಮೇಲೇನೆ 20 ಜನ ಶಾಸಕರು ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ರಾಜ್ಯಪಾಲರಾದಂತಹ ತಾವರ್ಚಂದ್ ಗೆಹ್ಲೋಟ್ ಅವರು ಪ್ರತಿಜ್ಞಾ ವಿಧಿಯನ್ನು ಬೋಧಿಸ್ತಾರೆ. ವೇದಿಕೆ ಸಿದ್ಧವಾಗಿದೆ, ಆಸನಗಳು ರೆಡಿ ಆಗಿದ್ದಾವೆ. ಬಟ್ ಡೇಟ್ ಇನ್ನೂ ಫಿಕ್ಸ್ ಆಗ್ತಾ ಇಲ್ಲ. ಡೀಟೇಲ್ಸ್ ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಹೆಡ್ ರವೀಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರವೀಶ್, 2 ದಿನಾಂಕ ಮುಂದಕ್ಕೆ ಹೋಗಿದೆ. 3ನೇ ದಿನಾಂಕ ಯಾವಾಗ ಫೈನಲ್ ಆಗುತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಸಸ್ಪೆನ್ಸು. ಇವತ್ತಾದ್ರೂ ಫೈನಲ್ ಆಗಬಹುದಾ ದಿನಾಂಕ ಅಂತ? ಪ್ರೇಮ್, ಈ ರಾಷ್ಟ್ರೀಯ ಪಕ್ಷಗಳ ಹಣೆಬರನ ಇಷ್ಟ ಅನ್ನೋದು ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಯಾಕೆಂದರೆ ಎಲ್ಲ ಪಕ್ಷಗಳು ಕೂಡ ಅನ್ವಯಿಸುತ್ತೆ. ಹೈಕಮಾಂಡ್ ನಾಯಕರು ರಾಜ್ಯ ನಾಯಕರನ್ನ ಯಾವ ರೀತಿ ನಡೆಸ್ಕೊಳ್ತಾರೆ ಅನ್ನೋದು ಕೂಡ ಬಿಜೆಪಿಯಿಂದಲೂ ಕೂಡ ಅದೇ ರೀತಿ ಆಗಿರ್ತಕ್ಕಂಥ ಉದಾಹರಣೆಗಳಿದೆ, ಮತ್ತು ಕಾಂಗ್ರೆಸ್ನಲ್ಲೂ ಕೂಡ ಅದೇ ಆಗ್ತಾ ಇದೆ. ಯಾಕೆಂದರೆ ಸೋಮವಾರ ಹೋಗಿರ್ತಕ್ಕಂಥದ್ದು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಮಾಜಿ ಸಿಎಂ ಸಿದ್ದರಾಮಯ್ಯ ಆಗಿರ್ಬೋದು, ಹರಿಪ್ರಸಾದ್ ಅವರು ಎಲ್ಲರೂ ಕೂಡ 4 ದಿನಗಳಿಂದ ಎಲ್ಲೋ ಒಂದು ಕಡೆ ಡೆಲ್ಲಿಯಲ್ಲಿ ವೆಯ್ಟಿಂಗ್ ಮಾಡ್ತಾ ಇದ್ದಾರೆ. ಅಂದರೆ ಇದೆಲ್ಲವನ್ನು ಕೂಡ ನೋಡೋದಾದರೆ ಕನಿಷ್ಠ ಪಕ್ಷ ಇಲ್ಲ ಆಗತ್ತೆ, ಇಲ್ಲ ಆಗಲ್ಲ, ನೀವು ಹೊರಡಿ, ನಾವು ಹೇಳ್ತೀವಿ, ಈ ರೀತಿಯ ಮಾತುಗಳನ್ನಾದರೂ ಕೂಡ ಹೇಳ್ಬೋದಾಗಿತ್ತು. ಇಲ್ಲಿ ತನಕ ಕೂಡ ಆ ಕ್ಲಾರಿಟಿ ರಾಜ್ಯ ನಾಯಕರಿಗೆ ಸಿಕ್ಕಿಲ್ಲ. ಯಾಕಂದರೆ ಅವ್ರದ್ದೇ ಪಕ್ಷ, ಅವ್ರದ್ದೇ ಹೈಕಮಾಂಡ್ ಯಾರು ಕೂಡ ಬಹಿರಂಗವಾಗಿ ಈ ವಿಚಾರದಲ್ಲಿ ಅಸಮಾಧಾನ ತೋಡ್ಕೊಳ್ಳೋದಿಲ್ಲ. ಆದರೆ ಒಳಗಡೆ ಅವರಿಗೆ ಆಂತರಿಕವಾಗಿ ಸಾಕಷ್ಟು ಈ ಒಂದು ಹೈಕಮಾಂಡ್ ನಡೆ ಬಗ್ಗೆ ಅಸಮಾಧಾನ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಇನ್ನಾದರೂ ಕೂಡ ಅಂದರೆ ಇವತ್ತು ರಾತ್ರಿ ಆದರೂ ಕೂಡ ಅದಕ್ಕೆ ಕ್ಲಾರಿಟಿ ಕೊಡುವಂಥ ಕೆಲಸ ಮಾಡ್ತಾರ ಅನ್ನೋದ್ರ ಬಗ್ಗೆ ಇದುವರೆಗೂ ಕೂಡ ಯಾವುದೇ ನಾಯಕರಿಗೆ ಖಚಿತತೆ ಇಲ್ಲ. ಅಂದರೆ ರಾಷ್ಟ್ರೀಯ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಅದರಲ್ಲಿ ಬ್ಯುಸಿಯಾಗಿದ್ದೀವಿ ಅನ್ನೋದು ಹೇಳ್ತಾರೆ ಹೊರತು ಇಲ್ಲ ನೀವು ಹೋಗಿ ಅಂತಲೂ ಹೇಳ್ತಾ ಇಲ್ಲ, ಇರಿ ಅಂತಲೂ ಕೂಡ ಹೇಳ್ತಾ ಇಲ್ಲ. ಹಾಗಾಗಿ ಇದು ಒಂದು ರೀತಿಯಲ್ಲಿ ಧರ್ಮ ಸಂಕಟಕ್ಕೆ ಸಿಲುಕೊಂಡಿರ್ತಕ್ಕಂಥದ್ದು. 2 ಬಾರಿ ಒಂದು ರೀತಿಯಲ್ಲಿ ಪ್ರಮಾಣ ವಚನ ಕಾರ್ಯಕ್ರಮವನ್ನು ಪೋಸ್ಟ್ಪೋನ್ ಮಾಡ್ಕೊಂಡಿದ್ದಾರೆ. ಯಾಕೆಂದರೆ ಕಳೆದ ಬಾರಿಯೂ ಕೂಡ ಇದೇ ರೀತಿ ಆಗಿತ್ತು. ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ರಾಜಭವನದಲ್ಲಿ ಮಾಡ್ಕೊಂಡಿದ್ರು, ರಾಜ್ಯಪಾಲರಿಗೂ ಕೂಡ ಕನ್ವೆ ಮಾಡುವಂಥ ಕೆಲಸ ಮಾಡಿದ್ರು, ಆಗ್ಲೂ ಕೂಡ ಆಗಲಿಲ್ಲ. ಅದನ್ನು ಸ್ವತಃ ಡಿ.ಕೆ. ಶಿವಕುಮಾರ್ ಅವರು ಒಪ್ಕೊಂಡಿದ್ರು. ಮತ್ತೆ ಮೊನ್ನೆ ಎಲ್ಲ ಒಂದ್ ಕಡೆ ರಾಜಭವನಕ್ಕೂ ಕೂಡ ತಿಳಿಸಿದ್ರು, ರಾಜ್ಯಪಾಲರ ಜೊತೆ ಕೂಡ ಮಾತನಾಡಿದ್ರು. ಜೊತೆಗೆ ಗುರುವಾರ ಸಂಜೆ ಅಷ್ಟೊತ್ತಿಗೆ ಒಂದು ರೀತಿಯಲ್ಲಿ ಪ್ರಮಾಣ ವಚನ ಆಗ್ಬೋದು ಅಂತ ಈಗಾಗಲೇ ಸಿದ್ಧತೆಯನ್ನು ಕೂಡ ಅದು ಮಾಡ್ಕೊಂಡಿರ್ತಕ್ಕಂಥ ದೃಶ್ಯಾವಳಿಗಳನ್ನು ಕೂಡ ನಾವು ನೋಡ್ಬೋದು. ಇವತ್ತು ಕೂಡ ಆಗಲಿಲ್ಲ. ಹಾಗಾಗಿ ನಾಳೆ ಆದರೂ ಆಗುತ್ತಾ ಅಥವಾ ನಾಡಿದ್ದಾಗುತ್ತಾ ಅನ್ನೋದು ಒಂದು ಕುತೂಹಲ ಇರತಕ್ಕಂಥದ್ದು. ಅದಕ್ಕೆ ಕ್ಲಾರಿಟಿಯನ್ನ ಕಾಂಗ್ರೆಸ್ನ ಹೈಕಮಾಂಡ್ನೇ ಕೊಡಬೇಕಾಗುತ್ತೆ. ರಾಜ್ಯ ನಾಯಕರಿಗೂ ಕೂಡ ಅದ್ರ ಬಗ್ಗೆ ಗೊತ್ತಿಲ್ಲ. ಯಾಕೆಂದ್ರೆ ಈಗಾಗಲೇ ಎಲ್ಲ ರೀತಿಯ ಲೀಸ್ಟ್ ಕೂಡ ಒಂದು ರೀತಿಯಲ್ಲಿ ಶಾರ್ಟ್ ಲಿಸ್ಟ್ ಆಗಿದೆ. ಅದಕ್ಕೆ ಅಧಿಕೃತ ಮುದ್ರೆಯನ್ನಷ್ಟೇ ಒತ್ತಬೇಕಾಗಿದೆ. ಕನಿಷ್ಠ ಪಕ್ಷ 1-1.5 ಗಂಟೆಯಲ್ಲೇ ಅದು ಮುಗಿಯುವಂಥ ಕೆಲಸ. ಹಾಗಾಗಿ ಈ ಒಂದು ಕೆಲಸಕ್ಕೆ ಯಾಕಿಷ್ಟು ಡಿಲೇ ಮಾಡ್ತೇವೆ ಅನ್ನೋದು ಕೂಡ ಯಾರೊಬ್ಬರು ಕೂಡ ಸ್ಪಷ್ಟವಾದ ಮಾಹಿತಿ ಇಲ್ಲ. ಯಾಕೆಂದರೆ ಅಧಿವೇಶನವೂ ಕೂಡ ಆರಂಭ ಆಗುತ್ತೆ. ಅಧಿವೇಶನಕ್ಕೂ ಮುನ್ನ ಕನಿಷ್ಠ ಪಕ್ಷ ಒಂದು 10 ದಿನ ಆದರೂ ಕೂಡ ಆಯಾ ಸಚಿವರುಗಳು ತಮ್ಮ ಇಲಾಖೆ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಬೇಕಾಗತ್ತೆ. ಇಂಥ ಸನ್ನಿವೇಶದಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ನಡೆ ಬಗ್ಗೆ ಸಾಕಷ್ಟು ಟೀಕೆ ಮತ್ತು ಆಕ್ಷೇಪಗಳು ವ್ಯಕ್ತ ಆಗಿರ್ತಕ್ಕಂಥದ್ದು. ಹಾಗಾಗಿ ಇವತ್ತಾದರೂ ಕೂಡ ಅದಕ್ಕೆ ಕ್ಲಾರಿಟಿ ಕೊಡುವಂಥ ಕೆಲಸ ಕೊಡ್ತಾರ ಅನ್ನೋ ಕೂಡ ಕಾದ್ ನೋಡಬೇಕು. ಪ್ರೇಮ್. ಓಕೆ, ಥ್ಯಾಂಕ್ ಯು ರವೀಶ್ ತಮ್ಮೆಲ್ಲ ಮಾಹಿತಿಗಾಗಿ.